ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಶ್ವೇತಾ ರೆಡ್ಡಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಗಂಗಾವತಿ ತಾಲೂಕಿನ ಶಾಸಕರಾದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಆರಾಮಾಗಿದ್ದೀನಿ. ಸರ್, ಇದೇ ಜನವರಿ 22ರಂದು ನಮ್ಮ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ಎಷ್ಟು ಖುಷಿ ಇದೆ ಸರ್ ನಿಮಗೆ? ಒಂದು ಸುಮಾರು 500 ವರ್ಷದ ಒಂದು ಇತಿಹಾಸ ನಾವು ನೋಡೋದಾಯಿತು ಅಂತಂದರೆ, ಏನು ಕೆಲವೊಂದು ಪರದೇಶಗಳಿಂದ ಬಂದು ಆಕ್ರಮಣಕಾರರು ನಮ್ಮ ದೇಶವನ್ನು ಆಳಿರುವಂಥವ್ರು ಅಯೋಧ್ಯೆಯಲ್ಲಿನ ರಾಮ ಮಂದಿರವನ್ನು ಅವರು ಏನು ನಿರ್ನಾಮಗೊಳಿಸಿದರು, ಅಲ್ಲೇನು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ನಮ್ಮ ಈ ಹಿಂದಿನ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾಗಿರುವಂಥ ಲಾಲ್ ಕೃಷ್ಣ ಅದ್ವಾನಿಯವರ ಒಂದು ರಾಮ ಜನ್ಮಭೂಮಿ ಹೋರಾಟದ ಫಲ ಮತ್ತು ಉಡುಪಿ ಶ್ರೀಕೃಷ್ಣ ಮಠದ ಪೇಜಾವರ ಶ್ರೀಗಳು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗಲೇಬೇಕು ಅನ್ನೋಂಥ ಅವರ ಛಲ, ಇದೆಲ್ಲವೂ ಕೂಡ ಸೇರಿ ಕಳೆದ 500 ವರ್ಷಗಳಿಂದ ರಾಮ ಎಲ್ಲಿದ್ದಾನೆ ಅಂತಂದರೆ ಜನರ ಹೃದಯಗಳಲ್ಲಿದ್ದರು. ಆದರೆ ಇವತ್ತು ಅವರ ಮೂಲ ಸ್ಥಾನ, ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಇವತ್ತು ಪ್ರತಿಷ್ಠಾಪನೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮ ಇಡೀ ನನ್ನೊಬ್ಬನಿಗೆ ಮಾತ್ರ ಹೆಮ್ಮೆ ಮತ್ತು ಖುಷಿಯಲ್ಲ, ಇಡೀ ಭಾರತೀಯರೆಲ್ಲರಿಗೂ ಕೂಡ ಖುಷಿಯಾಗುವಂಥ ಸಂಗತಿ ಇದು. ಹೌದು ಸರ್. ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಅಯೋಧ್ಯೆ ಅನ್ನೋದು ರಾಮನ ಜನ್ಮಸ್ಥಳ, ಅಂಜನಾದ್ರಿ ಅನ್ನೋದು ಆಂಜನೇಯನ ಜನ್ಮಸ್ಥಳ. ಸೊ ಆಂಜನೇಯ ಒಂದು ಸ್ವಾಮಿ ಕೂಡ ಬೆಳವಣಿಗೆ ಆಗಬೇಕು ಅಂತ ಅಯೋಧ್ಯೆಯಲ್ಲಿ ಈಗ ರಾಮ ಮಂದಿರ ಉದ್ಘಾಟನೆ ಹೇಗೆ ನಡೀತಾ ಇದೆ, ಅದೇ ರೀತಿ ಅಂಜನಾದ್ರಿಗೂ ನ್ಯಾಯ ಸಿಗಬೇಕು ಅಂತ ಸಾಕಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರು. ಅಂದರೆ ರೋಪ್ವೇ ಹಾಕಬೇಕು ಅಂತ. ಸೊ ಇದು ಯಾವಾಗ ಆಗುತ್ತೆ ಸರ್ ಅಂತ? ನೋಡಿ, ಅಂಜನಾದ್ರಿ ವಿಚಾರದಲ್ಲಿ ಈಗಾಗಲೇ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅವರು ಮೊದಲ ಪಾರ್ಲಿಮೆಂಟ್ ಇದರಲ್ಲಿ ಪ್ರಧಾನಮಂತ್ರಿಗಳಾದ ತಕ್ಷಣ ಮೊದಲನೇ ಪಾರ್ಲಿಮೆಂಟಲ್ಲಿ ಅವರು ಶ್ರೀರಾಮಚಂದ್ರ ಇಡೀ ಈ ಭರತ ಭೂಮಿ ಮೇಲೆ ಎಲ್ಲೆಲ್ಲಿ ಅವರು ಓಡಾಡಿದ್ದಾರೆ ಆ ಒಂದು ಎಲ್ಲ ವಿಚಾರಗಳಲ್ಲೂ ಕೂಡ ಅವರು ಒಂದು ಸರ್ಕ್ಯೂಟ್ಸನ್ನು ಅನೌನ್ಸ್ ಮಾಡಿದರು. ಅದರಲ್ಲಿ ಇವತ್ತು ನಮ್ಮ ಅಂಜನಾದ್ರಿ ಕಾರಿಡಾರ್, ಅಂಜನಾದ್ರಿ ಸರ್ಕ್ಯೂಟ್ ಅಂತೇಳಿ, ಶಬರಿ ವಿಚಾರದಲ್ಲಿ ಬೆಳಗಾವಿಯಲ್ಲಿ ಶಬರಿ ಸರ್ಕ್ಯೂಟ್ ಅಂತೇಳಿ, ಮತ್ತು ಆಂಧ್ರದಲ್ಲಿ ಭದ್ರಾಚಲದಲ್ಲಿ ಪಂಚವಟಿ, ಅಲ್ಲಿ ಸೀತಾದೇವಿ ರಾಮ ಇದ್ದಿದ್ದು, ರಾವಣಾಸುರ ಅಲ್ಲಿಂದನೇ ಸೀತಾದೇವಿಯನ್ನು ಅಪಹರಣ ಮಾಡಿದ್ದು. ಅಂದರೆ ಈ ರೀತಿ ಇಡೀ ನಮ್ಮ ಭೂಮಿ ಮೇಲೆ, ನಮ್ಮ ಭರತ ಭೂಮಿ ಮೇಲೆ ಆ ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ ಎಲ್ಲೆಲ್ಲೂ ಓಡಾಡಿದ್ದಾರೆ ಅಲ್ಲೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕನ್ನೋದು ಅವ್ರ ಯೋಜನೆಗಳು. ಅದರಲ್ಲಿ ವಿಶೇಷವಾಗಿ ನಮ್ಮ ಅಂಜನಾದ್ರಿ ಬಗ್ಗೆ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ನಾನು ಆ ಭಾಗದ ಶಾಸಕನಾಗಿದ್ದೆ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಚಿಕ್ಕ ಮಕ್ಕಳಿದ್ದಾಗಲಿಂದ ಕೂಡ ನಾವು ಅದೇ ಭಾಗದಲ್ಲಿ ಹುಟ್ಟಿ ಬೆಳೆದಿರುವಂಥವ್ರು. ಆದರೆ ರಾಜಕಾರಣ ಅಂದರೆ ಬಳ್ಳಾರಿಯಲ್ಲಿ ನಾನು ಮಾಡಿದ್ದು. ಆದರೆ ಭಗವಂತ ಹನುಮಂತನೇ ನನ್ನನ್ನು ಗಂಗಾವತಿಗೆ ಕರೆಸ್ಕೊಂಡಿದ್ದಾರೇನೋ ಅನ್ನೋಂಥ ಒಂದು ಭಾವನೆ ಕೂಡ ಕೆಲವೊಂದು ಸಲ ನನ್ನಲ್ಲಿ ಬರುತ್ತೆ. ಹಾಗಾಗಿ ಅಂಜನಾದ್ರಿ ವಿಚಾರದಲ್ಲಿ ಸುಮಾರು 5,000 ಕೋಟಿಗೂ ಹೆಚ್ಚು ಒಂದು ಯೋಜನೆಗಳನ್ನು ನಾನು ಈಗಾಗಲೇ ರೂಪಿಸಿ ಅದಕ್ಕೆಲ್ಲ ಕೂಡ ಒಂದು ಪ್ಲ್ಯಾನಿಂಗ್ ಎಲ್ಲ ಆಗಿದೆ. ಅಂದರೆ ಒಂದು ಕಿಷ್ಕಿಂಧ ಥೀಮ್ ಪಾರ್ಕ್ ಅಂತೇಳಿ, ಶ್ರೀರಾಮ ದರ್ಶನ ಅಂತೇಳಿ, ಅಂದರೆ ಸುಂದರಕಾಂಡ, ತಾವು ರಾಮಾಯಣ ಓದೋ ಟೈಮ್ನಲ್ಲಿ ಸುಂದರಕಾಂಡದ ಬಹುತೇಕ ಘಟನೆಗಳಂದರೆ ಹೆಚ್ಚು ಕಡಿಮೆ 80% ಇಡೀ ಸುಂದರಕಾಂಡ ಭಾಗ ರಾಮಾಯಣದಲ್ಲಿ ನಡೆದಿರುವಂಥದ್ದು ಆ ಕಿಷ್ಕಿಂಧ ನೆಲದಲ್ಲೇ. ಹಾಗಾಗಿ ಅದೆಲ್ಲವುದನ್ನು ಕೂಡ ಒಂದು ಥೀಮ್ ಪಾರ್ಕ್ ರೂಪದಲ್ಲಿ ಒಂದು ಭಾಳ ಅದ್ಭುತವಾಗಿ ಮಾಡಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ಒಂದು ಕೆಲಸ. ಮತ್ತು ಇವತ್ತು ಅಯೋಧ್ಯೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆಯೋ ಆ ಒಂದು ಮಟ್ಟದಲ್ಲಿ ಅಂಜನಾದ್ರಿ ಕೂಡ ಅಭಿವೃದ್ಧಿ ಆಗೋದಕ್ಕೆ ಖಂಡಿತವಾಗ್ಲೂ ಕೂಡ ತಾವು ಹೇಳಿದಂಗೆ ಎಲ್ಲಿ ರಾಮನೋ ಅಲ್ಲಿ ಹನುಮ. ಆದರೆ ಇಷ್ಟು ದಿನ ಹನುಮ ಅಂದರೆ ರಾಮ ಅಯೋಧ್ಯೆಯಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದ್ದಾರೆ ಅಂದರೆ ಇಷ್ಟು ದಿನ ಎಲ್ಲಿದ್ದಾರೆ ಅಂತಂದರೆ ಕೋಟ್ಯಾಂತರ ಭಾರತೀಯರ ಹೃದಯದಲ್ಲಿ ಇದ್ದರು. ವಿಶೇಷವಾಗಿ ಹನುಮಂತನ ಹೃದಯದಲ್ಲೇ ರಾಮನಿಗೆ ಸ್ಥಾನ ಇರುತ್ತೆ. ಹಾಗಾಗಿ ಅಂಥ ಹನುಮಂತನ ಈ ಒಂದು ಜನ್ಮಸ್ಥಳದಲ್ಲಿ ನಮ್ಮ ಕನ್ನಡ ನಾಡು ಹನುಮ ಜನಿಸಿದ ನಾಡು ಅಂತೇಳಿ ನಾವೆಲ್ಲ ಏನು ಹೇಳ್ತೀವೋ, ಖಂಡಿತವಾಗ್ಲೂ ಕೂಡ ಅಯೋಧ್ಯೆ ಆದ ತಕ್ಷಣವೇ ಇಡೀ ಕೇಂದ್ರ ಸರ್ಕಾರ ಅವರ ಗಮನ ನಮ್ಮ ಅಂಜನಾದ್ರಿ ಕಡೆ ಬರುತ್ತೆ ಅನ್ನೋ ನಂಬಿಕೆ, ವಿಶ್ವಾಸ ನನಗಿದೆ. ಓಕೆ ಸರ್, ನೀವು ಕೂಡ ರಾಮ ಭಕ್ತರು ಅಂತಲೇ ಹೇಳ್ಬೋದು. ಸೊ ಅಯೋಧ್ಯೆಗೆ ಹೋಗೋ ಪ್ಲಾನ್ಸ್ ಏನಾದರೂ ಇದೆಯಾ ಸರ್? ಹೋದರೆ ಯಾವಾಗ ಹೋಗ್ತೀರಾ ಅಂತ? ಈಗಾಗಲೇ ಇವತ್ತು ರಾಮ ಮಂದಿರ 22ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ತದನಂತರ 48 ದಿವಸಗಳಿಗೆ ಒಂದು ಮಂಡಲ ಪೂಜೆ ಅಂತೇಳಿ ಭಗವಂತನ ಪ್ರತಿಷ್ಠಾನ ಆದಮೇಲೆ ಕೆಲಸ ಆಗುತ್ತೆ.
ಆ 48ನೇ ದಿವಸಕ್ಕೆ ಸುಮಾರು ಒಂದು 108 ಬಿಂದಿಗೆಗಳನ್ನು ನಾನು ಒಂದು ಪಂಚಲೋಹದಲ್ಲಿ ಬಂಗಾರದ ಒಂದು ಕವರಿಂಗನ್ನು ಮಾಡಿ ಅದು 1000 ವರ್ಷಗಳಾದರೂ ಕೂಡ ಒಂದು ಶಾಶ್ವತವಾಗಿ ಇರುವಂಥ ರೀತಿಯಲ್ಲಿ ಇಲ್ಲಿ ತುಂಗಭದ್ರಾ ತಾಯಿ ನೀರನ್ನು ನಾನು ಆ ಕೊಡಗಳಲ್ಲಿ ತುಂಬಿಸಿಕೊಳ್ಳೋದ್ರ ಮೂಲಕ ಅಂಜನಾದ್ರಿಯಲ್ಲಿ ಹನುಮಂತನ ಪಾದಗಟ್ಟದಲ್ಲಿ ತಾಯಿ ತುಂಗಭದ್ರೆ ಪ್ರವಾಹ ಮಾಡ್ತಾ ಇರುವಂಥದ್ದು. ಆ ನೀರಲ್ಲಿ ಇಡೀ ನಮ್ಮ ಗಂಗಾವತಿಯಲ್ಲಿ ಇರುವಂಥ ಎಲ್ಲ ಭಕ್ತಾದಿಗಳ ಜೊತೆ ಹೋಗಿ ಆ 48ನೇ ದಿವಸ ಅಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡುವಂಥ ಒಂದು ಕೆಲಸ ಮಾಡಬೇಕಂತ ನಾನು ತೀರ್ಮಾನ ಮಾಡಿದ್ದೇನೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ನಿರ್ಮಾಣ ಉದ್ಘಾಟನೆ ಕೂಡ ಆಗ್ತಾ ಇದೆ ಸರ್. ಆದರೆ ಈ ಒಂದು ಸಂಪೂರ್ಣ ಕ್ರೆಡಿಟ್ ಬಿಜೆಪಿ ಅವರೇ ತಗೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತು, ಆರೋಪವನ್ನ ಪ್ರತಿಪಕ್ಷಗಳು ಮಾಡ್ತಾ ಇವೆ. ಸೊ ಇದಕ್ಕೆ ಏನ್ ಹೇಳ್ತೀರಾ ಸರ್? ಅದು ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆಯಾ ಅಂತ? ನೋಡಿ, ಇವಾಗ ಭಗವಂತನ ವಿಚಾರದಲ್ಲಿ ಯಾರಾದರೂ ಇದನ್ನು ರಾಜಕೀಯ ಮಾಡೋದು ಆಯಿತು ಅಂತಂದರೆ ಅವರು ಹುಚ್ಚುತನ ಅಂತ ನಾನು ಹೇಳಬೇಕಾಗುತ್ತೆ. ಇದು ಭಗವಂತನ ಕೆಲಸ. ಇದು ರಾಮ ಅನ್ನೋದು ಇಡೀ ನಮ್ಮ ಭಾರತೀಯರ ಪ್ರತಿಯೊಬ್ಬರ ಹೃದಯದಲ್ಲಿರುವಂಥ ಒಂದು ವಿಚಾರ. ಹಾಗಾಗಿ ಇವತ್ತು ನಾವು ಅಯೋಧ್ಯೆಯಲ್ಲಿ ನಾವು ಗಮನಿಸಿದರೆ ಸಾಕಷ್ಟು ಮುಸ್ಲಿಂ ಮಹಿಳೆಯರಿಂದ ಹಿಡಿದು ಎಲ್ಲ ಮುಸ್ಲಿಂ ಜನಾಂಗದವರೆಲ್ಲರೂ ಕೂಡ ರಾಮ ಕೀರ್ತನೆಯನ್ನು ಮಾಡ್ಕೊತ ಆ ಒಂದು ಈ ಕಾರ್ಯಕ್ರಮದಲ್ಲಿ ಆನಂದವಾಗಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಇಡೀ ಜಗತ್ತಲ್ಲೇ ಇವತ್ತು ನಮ್ಮ ಭಾರತದಲ್ಲಿ ಆ ರಾಮನ ಪ್ರತಿಷ್ಠಾಪನೆ ಬಗ್ಗೆ ಆ ಕ್ಷಣಕ್ಕೆ ಇಡೀ ಜಗತ್ತಲ್ಲಿರುವಂಥ ಎಲ್ಲ ಹಿಂದೂಗಳೇ ಅಲ್ಲ, ಎಲ್ಲ ಜಾತ್ಯತೀತವಾಗಿ ಇಡೀ ಪ್ರಪಂಚನೇ ನಮ್ಮ ಅಯೋಧ್ಯದ ಕಡೆ ನೋಡ್ತಾ ಇದೆ. ಈ ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಯಾರೋ ಬಳಸ್ಕೊಳ್ತಾ ಇದ್ದಾರನ್ನೋ ಆರೋಪ ಮಾಡೋದು ಸೂಕ್ತ ಅಲ್ಲ. ಇದು ಯಾಕಂದರೆ 500 ವರ್ಷಗಳ ಒಂದು ಹೋರಾಟದ ಫಲ ಇವತ್ತು ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಇದಕ್ಕೆ ರಾಜಕೀಯ ಬಣ್ಣ ಬಿಡಿಸೋದು ಸೂಕ್ತ ಅಲ್ಲ. ಸರ್, ಜನವರಿ 22ರಂದು ಅಲ್ಲಿ ಅಂದರೆ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ. ನಾವು ನಮ್ಮ ಸಂಸ್ಥೆ ವತಿಯಿಂದ ಅಂದರೆ ಅಶ್ವರಮಾನುಜ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಅಂಜನಾದ್ರಿ ಬೆಟ್ಟದಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಇವತ್ತು ಅಶ್ವಮೇಘ ಚಾನೆಲ್ ಎಲ್ಲ ಮಾಲೀಕರು ಮತ್ತು ಎಲ್ಲ ಸಂಸ್ಥೆ ಎಲ್ಲ ಪದಾಧಿಕಾರಿಗಳೆಲ್ಲರೂ ಕೂಡ ಬಂದು ನನ್ನಲ್ಲಿ ಮಾತಾಡಿದ್ದಾರೆ. ಸೊ ಪಂಚಲೋಹದ 9 ಅಡಿಯ ಶ್ರೀರಾಮ ಪುತ್ಥಳಿಯನ್ನು ಅಲ್ಲಿ ಹನುಮಂತನ ಸಮಕ್ಷಮದಲ್ಲಿ ಅಲ್ಲಿ ಅವರು ಇಡಬೇಕು ಅಂತೇಳಿ ಅವ್ರು ಏನು ಪ್ರಯತ್ನ ಮಾಡಿದ್ದಾರೆ. ಸೊ ಆ ವಿಚಾರನ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಅವತ್ತು ಅಲ್ಲೇ ಇರೋ ಕಾರಣ ಸೊ ನಾನು ಕೂಡ ಅವ್ರ ಜೊತೆಯಲ್ಲೇ ನಾನು ಪಾಲ್ಗೊಳ್ತೀನಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತಾಡೋದಕ್ಕೆ ಧನ್ಯವಾದ ಸರ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.